ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಭಾರತದ ನೂತನ ಗಡಿಪಾರು ನೀತಿ ಅಥವಾ ನ್ಯೂ ಡಿಪೋರ್ಟೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಗೃಹ ಸಚಿವಾಲಯ ಹೊರಡಿಸಿರುವಂತಹ ನೂತನ ಗಡಿಪಾರು ನೀತಿಯು ಮುಖ್ಯವಾಗಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ಬರುವಂತಹ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವಂತಹ, ಗುರುತಿಸುವಂತಹ ಮತ್ತು ಗಡಿಪಾರು ಮಾಡೋದಿಕ್ಕೆ ಅಥವಾ ಅವರನ್ನ ಹಿಂತಿರುಗಿಸೋದಿಕ್ಕೆ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಪಡೆಯನ್ನ ಸ್ಥಾಪನೆ ಮಾಡೋದಿಕ್ಕೆ ಮತ್ತು ಕಾಣೆಯಾದಂತಹ ಅಥವಾ ವೀಸಾ ಅವಧಿ ಮುಗಿದ್ರೂ ಕೂಡ ಆ ಮುಗಿದ ನಂತರವೂ ಉಳಿದುಕೊಂಡಿರುವಂತಹ ವಿದೇಶಿಗರ ಬಗ್ಗೆ ಮಾಸಿಕ ಅಂದ್ರೆ ಮಂತ್ಲಿ ರಿಪೋರ್ಟ್ ವರದಿಯನ್ನ ಒದಗಿಸೋದಿಕ್ಕೆ ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನವನ್ನ ಡೈರೆಕ್ಷನ್ ಅನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂ ಡಿಪೋರ್ಟೇಷನ್ ಪಾಲಿಸಿ ಅಥವಾ ನೂತನ ಗಡಿಪಾರು ನೀತಿ ಅನ್ನುವಂಥದ್ದು ಸೊ ಮೊದಲಿಗೆ ನ್ಯೂಸ್ ಅಲ್ಲಿ ಇತ್ತು. ಹಾಗಿದ್ರೆ ಡಿಪೋರ್ಟೇಷನ್ ಅಂದ್ರೆ ಏನು, ಅಥವಾ ನ್ಯೂ ಡಿಪೋರ್ಟೇಷನ್ ಪಾಲಿಸಿ ಅಥವಾ ಹಳೆಯ ಡಿಪೋರ್ಟೇಷನ್ ಪಾಲಿಸಿ ಏನು ವ್ಯತ್ಯಾಸಗಳಿದಾವೆ, ಭಾರತಕ್ಕೆ ಯಾಕೆ ಈ ತರನಾದಂತಹ ಒಂದು ಗಡಿಪಾರು ನೀತಿ ಅನ್ನುವಂಥದ್ದು ಬೇಕು, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಡಿಪೋರ್ಟೇಷನ್ ಅಂತಂದ್ರೆ ಏನು ಅಥವಾ ಗಡಿಪಾರು ಅಂತಂದ್ರೆ ಏನು? ಗಡಿಪಾರು ಅನ್ನುವಂಥದ್ದು ಅದೊಂದು ಔಪಚಾರಿಕವಾದಂತಹ ಫಾರ್ಮಲ್ ಆಗಿರುತ್ತೆ, ಅಂದ್ರೆ ಇನ್ಫಾರ್ಮಲ್ ಆಗಿರೋದಿಲ್ಲ. ಇದೊಂದು ಔಪಚಾರಿಕವಾದಂತಹ ಕಾನೂನು ಪ್ರಕ್ರಿಯೆ ಆಗಿದ್ದು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರನ್ನ ಬಂಧಿಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿ ಎಲ್ಲಾ ಕಾನೂನು ಕ್ರಮಗಳನ್ನ ಪೂರ್ಣಗೊಳಿಸಿದ ನಂತರ ಅವರ ತಾಯ್ನಾಡಿಗೆ ಅವರ ಗುರುತನ್ನು ದೃಢಪಡಿಸಿದ ನಂತರವೇ ಗಡಿ ಮಾಡುವಂತಹ ಅಥವಾ ಕಳಿಸಿಕೊಡುವಂತಹ ಪ್ರೋಸೆಸ್ ಏನಿರುತ್ತೆ ಅದನ್ನ ನಾವು ಗಡಿಪಾರು ಡಿಪೋರ್ಟೇಷನ್ ಅಂತಲೂ ಕೂಡ ಕರೀತಾ ಬರ್ತಾರೆ. ಅಂಡ್ ಡಿಪೋರ್ಟೇಷನ್ಗೂ ಪುಷ್ ಬ್ಯಾಕ್ಗೂ ಕೂಡ ವ್ಯತ್ಯಾಸ ಇರುತ್ತೆ. ಎರಡು ಪದಗಳನ್ನ ಬಳಸ್ತಾರೆ, ಒಂದು ಡಿಪೋರ್ಟೇಷನ್, ಇನ್ನೊಂದು ಪುಷ್ ಬ್ಯಾಕ್ ಅಂತಾನೂ ಕೂಡ ಕರೀತಾರೆ. ಪುಷ್ ಬ್ಯಾಕ್ ಅನ್ನುವಂಥದ್ದು ಇಟ್ಸ್ ಎ ಇನ್ಫಾರ್ಮಲ್ ಆಗಿರುತ್ತೆ, ಫಾರ್ಮಲ್ ಆಗಿರೋದಿಲ್ಲ, ಅನೌಪಚಾರಿಕ. ಗಡಿಪಾರು ಅನ್ನುವಂಥದ್ದು ಔಪಚಾರಿಕ ಪ್ರೋಸೆಸ್ ಆಗಿರುತ್ತೆ, ಪುಷ್ ಬ್ಯಾಕ್ ಅನ್ನುವಂಥದ್ದು ಅನೌಪಚಾರಿಕ ಪ್ರೋಸೆಸ್ ಆಗಿರುತ್ತೆ. ಇದನ್ನ ಗಡಿ ಸಮಯದಲ್ಲೇನೆ, ಅದ ಗಡಿಗಳಲ್ಲೇನೆ ಸೈನಿಕರು ಅಲ್ಲಿ ಒಳನುಸುವಂತಹ ಏನು ಲೈಕ್ ವಿದೇಶಿಗರು ಇರ್ತಾರೆ ಅವರನ್ನ ವಾಪಸ್ ಅಲ್ಲೇ ಹಾಗೆ ಕಳಿಸುವಂತಹ, ಅಂದ್ರೆ ಅವ್ರ ತಾಯ್ನಾಡಿನ ದೇಶಗಳಿಗೆ ಕಳಿಸುವಂತಹ ಕೆಲಸ ಏನಿರುತ್ತೆ ಅದನ್ನ ಪುಷ್ ಬ್ಯಾಕ್ ಅಂತ ಕರೀತಾ ಬರ್ತಾರೆ. ಬಟ್ ಹೇಗೋ ದೇಶಗಳಿಗೆ ಬಂದು ಆದಾಂತರದಲ್ಲಿ ಸಿಲುಕಿದ ಮೇಲೆ ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಿಚಾರಣೆಯನ್ನ ಕೈಗೊಂಡು ಆ ನಂತರದಲ್ಲಿ ಅವರನ್ನ ನಾವೇನು ಅವ್ರ ದೇಶಕ್ಕೆ ಕಳಿಸ್ಕೊಡ್ತೀವಿ ಅದನ್ನ ಡಿಪೋರ್ಟೇಷನ್ ಅಥವಾ ಗಡಿಪಾರು ಅಂತಾನೂ ಕೂಡ ಕರೀತಾ ಬರ್ತಾರೆ. ಅಂಡ್ ಈ ಒಂದು ಗಡಿಪಾರು ಕಾಯ್ದೆ ಅಥವಾ ಈ ಡಿಪೋರ್ಟೇಷನ್ ಪಾಲಿಗೆ ಸಂಬಂಧಪಟ್ಟ ಹಾಗೆ 1955 ಒಂದು ಕಾಯ್ದೆ ಏನಿದೆ ಅಂದ್ರೆ ಸಿಟಿಜನ್ಶಿಪ್ ಆಕ್ಟ್ ಅಂತಾನೂ ಕೂಡ ಕರೀತಾ ಬರ್ತಾರೆ, ಅಥವಾ ಪೌರತ್ವ ಕಾಯ್ದೆ ಅಡಿನಲ್ಲಿ ಅಕ್ರಮ ವಲಸಿಗ ಅನ್ನುವಂಥದ್ದು ಮಾನ್ಯ ಪ್ರಯಾಣ ದಾಖಲೆಗಳಿಲ್ಲದೆ ಭಾರತಕ್ಕೆ ಪ್ರವೇಶಿಸಿದಂತಹ ಅಥವಾ ಕಾನೂನುಬದ್ಧವಾಗಿ ಪ್ರವೇಶಿಸಿದ್ರು ಕೂಡ ಅವರು ಏನು ಒಂದು ಸಮಯವನ್ನು ಕೋರ್ಕೊಂಡು ಬಂದಿರ್ತಾರೆ ಅಥವಾ ಅನುಮತಿಸಲಾದಂತಹ ಅವಧಿ ಏನಿರುತ್ತೆ ಅದನ್ನು ಮೀರಿ ಭಾರತದಲ್ಲೇ ಉಳಿದಿರುವಂತಹ ವಿದೇಶಿಗರು ಏನಿರ್ತಾರೆ ಅವರನ್ನ ನಾವು ಅಕ್ರಮ ವಲಸಿಗರು ಅನ್ನುವಂತಹ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದೆ. ಪೌರತ್ವಕ್ಕೆ ಅಂದ್ರೆ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತಹ ವಿಷಯ ಕೇಂದ್ರದ ಒಂದು ಲಿಸ್ಟ್ ನಲ್ಲಿ ಇರೋದ್ರಿಂದ, ಸೆಂಟ್ರಲ್ ಲಿಸ್ಟ್ ಅಲ್ಲಿ ಅಡಿಯಲ್ಲಿ ಬರೋದ್ರಿಂದಾಗಿ ಗೃಹ ಸಚಿವಾಲಯ ಗಡಿಪಾರು ಮಾಡೋದಕ್ಕೆನ್ನಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ವಿಚಾರಣೆಯನ್ನ ಮಾಡೋದಾಗಿರ್ಬೋದು ಮತ್ತು ರಾಜ್ಯದ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನಿಯೋಜಿಸುವಂತ ಕೆಲಸವನ್ನ ಏನು ಹೋಮ್ ಮಿನಿಸ್ಟ್ರಿ ಅವರು ಮಾಡ್ತಾ ಬರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ನಿಮ್ಗೆ. ಅಂಡ್ ಹೊಸ ನೀತಿಯಿಂದ ಇರುವಂತಹ ಏನು ಕೀ ಪ್ರಾವಿಷನ್ಸ್ ಗಳೇನೇನು ಅಂದ್ರೆ ಅವಾಗಲೇ ಹೇಳಿದಾಗೆ ಭಾರತದ ಒಂದು ಏನು ಹೋಮ್ ಮಿನಿಸ್ಟ್ರಿ ಏನಿದೆ ಇತ್ತೀಚೆಗೆ ಒಂದು ನ್ಯೂ ಡಿಪೋರ್ಟೇಷನ್ ಪಾಲಿಸಿಯನ್ನು ಕೂಡ ತಂದಿದೆ. ಹಾಗಿದ್ರೆ ಕೀ ಫೀಚರ್ಸ್ ಏನು ನ್ಯೂ ಇದ್ರದ್ದು ಅಂತ ನೋಡ್ತಾ ಬಂದಾಗ, ಡಿಸ್ಟ್ರಿಕ್ಟ್ ಲೆವೆಲ್ ಗಳಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಗಳನ್ನ ಸ್ಥಾಪನೆ ಮಾಡುವಂಥದ್ದು. ಅಂದ್ರೆ ಎವ್ರಿ ಸ್ಟೇಟ್ಗಳಲ್ಲೂ ಕೂಡ, ಎವ್ರಿ ಯೂನಿಯನ್ ಟೆರಿಟರಿಗಳು ಕೂಡ ನಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಟಾಸ್ಕ್ ಫೋರ್ಸ್ ಅನ್ನ ನಾವು ಸ್ಥಾಪನೆ ಮಾಡೋದು. ಆ ಮೂಲಕ ಅಕ್ರಮ ವಲಸಿಗರು ಏನಿರ್ತಾರೆ ಅಥವಾ ಅಕ್ರಮ ವಿದೇಶಿಗರು ಏನಿರ್ತಾರೆ ಅವರನ್ನ ಡಿಟೆಕ್ಟ್ ಮಾಡುವಂತಹ, ಐಡೆಂಟಿಫೈ ಮಾಡುವಂತಹ, ಡಿಪೋರ್ಟ್ ಮಾಡುವಂತಹ ಕೆಲಸವನ್ನ ಕೈಗೊಳ್ಳೋದಿಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಗಳನ್ನ ಮಾಡ್ತಾ ಬರ್ತಾರೆ. ಅಂಡ್ ಅದ್ರ ಜೊತೆಗೆ ಟೈಮ್ ಬೌಂಡ್ ವೆರಿಫಿಕೇಶನ್ ಪ್ರೋಸೆಸ್ ಗಳಾಗಿರ್ಬೋದು, ಯಾಕಂದ್ರೆ ಒಂದು ನಿರ್ದಿಷ್ಟ ಸಮಯದೊಳಗೇನೆ ಇದು ಮಾಡುವಂಥದ್ದು. ಅಪ್ಪರ್ ಲಿಮಿಟ್ 90 days ಕೊಟ್ಟಿದ್ರು ಕೂಡ ಮುಖ್ಯವಾಗಿ 30 days ಒಳಗಡೆ ಒಂದು ಏನು ಈ ವೆರಿಫಿಕೇಶನ್ ಪ್ರೋಸೆಸ್ ನ ಮುಗಿಸುವಂತಹ ಕೆಲಸಗಳಾಗಿರ್ಬೋದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಹೋಲ್ಡಿಂಗ್ ಸೆಂಟರ್ಸ್ ಗಳಾಗಿರ್ಬೋದು, ಅಂದ್ರೆ ಸ್ಟೇಟ್ ಮಸ್ಟ್ ಸೆಟ್ ಅಪ್ ದ ಹೋಲ್ಡಿಂಗ್ ಸೆಂಟರ್ಸ್ ಅದು ಕ್ಯಾಂಪ್ ವಿತ್ ಸ್ಟ್ರಾಂಗ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಗಳು. ಅಂದ್ರೆ ಈ ವಿದೇಶಿಗರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವರನ್ನ ಒಂದು ಕಡೆ ಇಡೋದಿಕ್ಕೆ ಅಂತಾನೆ ಈ ರೀತಿಯಾದಂತಹ ಒಂದು ಹೋಲ್ಡಿಂಗ್ ಪ್ಲೇಸ್ ಗಳನ್ನ ಸ್ಥಾಪನೆ ಮಾಡುವಂತದ್ದಾಗಿರ್ಬೋದು. ಟೈಮ್ ವೆರಿಫಿಕೇಶನ್ ಅವಾಗಲೇ ಹೇಳ್ತಾ ಬಂದೆ. ಅಂಡ್ ಅಪ್ಲಿಕೇಶನ್ ಫಾರ್ ದ ಫಾರಿನರ್ ಟ್ರಿಬ್ಯುನಲ್ಸ್ ಗಳನ್ನ, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಫಾರಿನರ್ ಟ್ರಿಬ್ಯುನಲ್ಗಳಂತೂ ಕೂಡ ಒಂದು ಸ್ಥಾಪನೆ ಮಾಡಲಾಗಿದೆ. ಅವಕ್ಕೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗಿ ಮಾಡೋದಾಗಿರ್ಬೋದು, ಡಾಕ್ಯುಮೆಂಟ್ ಆಫ್ ಕ್ಯಾನ್ಸಲೇಷನ್ ಆರ್ ಬ್ಲಾಕ್ ಲಿಸ್ಟಿಂಗ್ಗಳನ್ನು ಮಾಡುವಂಥದ್ದು. ಯಾರು ಈಗ ಆಲ್ರೆಡಿ ಒಂದ್ಸಲ ಇಲಿಗಲ್ ಅಂತ ಬಂದು ಅವ್ರನ್ನ ವಾಪಸ್ ಕಳಿಸಿರ್ತೀವಿ, ಅವ್ರನ್ನ ಏನಾದ್ರು ತಿರ್ಗಿ ಮತ್ತೊಮ್ಮೆ ವೀಸಾ ಅಂತ ಏನಾದ್ರು ಅಪ್ಲೈ ಮಾಡಿದಾಗ ಅವಾಗ ಅವ್ರನ್ನ ಕ್ಯಾನ್ಸಲೇಷನ್ ಮಾಡೋದಾಗಿರ್ಬೋದು ಅಥವಾ ಬ್ಲಾಕ್ ಲಿಸ್ಟಿಂಗ್ಗಳನ್ನ ಮಾಡೋದಾಗಿರ್ಬೋದು. ಫಾರಿನರ್ ಐಡೆಂಟಿಫಿಕೇಶನ್ ಪೋರ್ಟಲ್ ಅಂತಲೂ ಕೂಡ ಒಂದು ಸ್ಥಾಪನೆ ಮಾಡಲಾಗ್ತಾ ಇದೆ. ಅಲ್ಲಿ ಅವರ ಡೆಮೋಗ್ರಫಿಕ್ ಡೀಟೇಲ್ಸ್ಗಳನ್ನ ಅಥವಾ ಬಯೋಮೆಟ್ರಿಕ್ ಇದೇನೇನಿರುತ್ತೆ ಅದೆಲ್ಲ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಆಗ್ತಾ ಬರುವಂಥದ್ದು. ಅದ್ರ ಜೊತೆಗೆ ಬಾರ್ಡರ್ ಇಂಟರ್ಸೆಪ್ಷನ್ ಪ್ರೋಟೋಕಾಲ್ ಅನ್ನುವಂಥದ್ದು, ಅಂದ್ರೆ ಮೈಗ್ರೆಂಟ್ಗಳನ್ನ ಅಥವಾ ಫಾರಿನ್ ಮೈಗ್ರೆಂಟ್ಸ್ ಏನಿರ್ತಾರೆ ಅವರುಗಳನ್ನಲ್ಲೇ ತಡೆಗಟ್ಟುವಂತಹ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಬಾರ್ಡರ್ ಇಂಟರ್ಸೆಪ್ಷನ್ ಪ್ರೋಟೋಕಾಲ್ಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಬಂದಿದ್ದಾರೆ. ಮಾಸಿಕವಾಗಿ ವರದಿನ ರಿಪೋರ್ಟ್ ಮಾಡುವಂಥದ್ದು, ಸೊ ಬಯೋಮೆಟ್ರಿಕ್ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನ ಸಂಗ್ರಹ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ನಮಗೆ ಈ ಒಂದು ನ್ಯೂ ಡಿಪೋರ್ಟೇಷನ್ ಲಕ್ಷಣಗಳಾಗಿರ್ತವೆ. ಅಂಡ್ ಏನಕ್ಕೆ ಈ ಡಿಪೋರ್ಟೇಷನ್ ಪಾಲಿಸಿ ಬೇಕು ಅಂದ್ರೆ, ಫಾರಿನರ್ ಇದು ಬಂದ್ ಇರ್ಲಿ ಬಿಡು, ಭಾರತ ತುಂಬಾ ದೊಡ್ಡದಾಗಿದೆ ಅಥವಾ ಪ್ರಪಂಚ ತುಂಬಾ ದೊಡ್ಡದಾಗಿದೆ ಬಿಡು, ಅವ್ರ ದೇಶದಲ್ಲಿ ತುಂಬಾ ಕಷ್ಟ ಇರ್ಬೋದು, ಇಲ್ಲಿ ಬಂದ್ ಇರ್ಲಿ ಅಂತ ಅಂದಾಗ ಅದರಿಂದ ಎದುರಿಸುವಂತಹ ಸಮಸ್ಯೆಗಳು ಈ ನಾನಾ ತರದಲ್ಲಿ ಇರ್ತವೆ. ಅವು ಏನು ಅಂತ ಕೂಡ ನಾವು ನೋಡ್ತಾ ಬರೋಣ. ಮೊದಲಿಗೆ ಒಂದು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯನ್ನು ಒಡ್ಡುವಂಥದ್ದು. ಯಾಕಂದ್ರೆ ಭಾರತದಲ್ಲಿ ಹೆಚ್ಚು ಏನು ನಾವು ಭಯೋತ್ಪಾದನಾ ದಾಳಿಗಳಾಗಿರ್ಬೋದು ಅಥವಾ ಅನಾನುಕೂಲಕರವಾದಂತಹ ಘಟನೆಗಳು ನಡೆದಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನೋಡ್ತಾ ಬಂದಾಗ ಅವರೆಲ್ಲೂ ಕೂಡ ಆದಷ್ಟು ವಿದೇಶಿ ಮೂಲವನ್ನ ಹೊಂದಿರುವಂತಹ ಒಂದು ಹಿನ್ನೆಲೆಯೆಲ್ಲ ಹೊಂದಿರುವಂತರಾಗಿರ್ತಾರೆ. ಸೊ ಅದರಿಂದಾಗೂ ಕೂಡ ನಮ್ಗೆ ಈ ಒಂದು ಏನು ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಮಯನ್ಮಾರ್ನಿಂದ ಬರುವಂತಹ ಏನು ವಲಸಿಗರು ಇದ್ದಾರೆ ಅವರನ್ನು ಮುಖ್ಯವಾಗಿ ರೋಹಿಂಗ್ಯಾಗಳಾಗಿದ್ದು, ಈ ರೋಹಿಂಗ್ಯಾಗಳು ಏನು ಉಗ್ರಗಾಮಿ ಜಾಲಗಳೇನಿರ್ತವೆ ಅಥವಾ ಟೆರರಿಸ್ಟ್ ನೆಟ್ವರ್ಕ್ಗಳು ಏನಿರ್ತವೆ ಅವ್ರ ಜೊತೆ ಲಿಂಕ್ ಅನ್ನ ಹೊಂದಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೊಡಲಾಗಿದೆ. ಅಂಡ್ ಜನಸಂಖ್ಯೆ ಒತ್ತಡ ಅಂತ ಕರಿತಾ ಬರ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಸ್ಸಾಂನಲ್ಲಿ ಇದೇ ರೀತಿ 1971ರಲ್ಲಿ ಮಾಡಿದಂತಹ ಒಂದು ಎಡವಟ್ಟು ಇವತ್ತು ಮೋರ್ ದನ್ 30 to 40% ಆಫ್ ಅಸ್ಸಾಮಿ ಪೀಪಲ್ಸ್ ಎಲ್ಲವೂ ಕೂಡ ಬಾಂಗ್ಲಾದೇಶದಿಂದ ಬಂದಂತಹ ಅಕ್ರಮ ವಲಸಿಗ ಮುಸ್ಲಿಮರಾಗಿರ್ತಾರೆ. ಸೊ ಈ ರೀತಿಯಾದಂತಹ ಅಲ್ಲಿ ಅಸ್ಸಾಂ ಒಂದು ಸಂಸ್ಕೃತಿ ಏನಿದೆ, ಅಸ್ಮಿತೆ ಏನಿದೆ, ಇವತ್ತು ಅದು ಹರಿಸು ಹೋಗ್ತಾ ಬಂದಿದೆ. ಈ ರೀತಿಯಾಗಿ ಅನೇಕ ಅನೇಕ ರಾಜ್ಯಗಳಲ್ಲೂ ಕೂಡ ಆಗಿದೆ. ವೆಸ್ಟ್ ಬೆಂಗಾಲ್ ಕೂಡ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಇತ್ತೀಚೆಗೆ ಛತ್ತೀಸ್ಗಢ ಆಗಿರ್ಬೋದು, ಈ ಎಲ್ಲಾ ಕಡೆ ಕೂಡ ಫಾರಿನಿಂದ ಇಲ್ಲಿಗೆ ಬಂದು ಅಕ್ರಮವಾಗಿ ಸೆಟ್ಲ್ ಆಗಿರುವಂತಹ ಅಥವಾ ನಮ್ಮ ಬೆಂಗಳೂರದೇ ಒಂದು ಇದನ್ನ ನೋಡೋದಾದ್ರೆ ಬಾಂಗ್ಲಾದೇಶದಿಂದ ಬಂದಂತಹ ಮೋರ್ ದ್ಯಾನ್ 20 lakhಗೂ ಕೂಡ ಹೆಚ್ಚು ಬಾಂಗ್ಲಾದೇಶಿಗಳು ಅಕ್ರಮವಾಗಿ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಯಾವಾಗ ಬೇಕಿದ್ರು ಕೂಡ ಇಲ್ಲಿನ ಬೆಂಗಳೂರಿನಲ್ಲಿ ಏನ್ ಬೇಕಾದಂತಹ ಅಹಿತಕರ ಘಟನೆಗಳನ್ನ, ಭಯೋತ್ಪಾದನಾ ಘಟನೆಗಳನ್ನ ಮಾಡಬಹುದು. ಅಥವಾ ಒಂದು ಜನಸಂಖ್ಯೆ ಒತ್ತಡ ಅನ್ನುವಂಥದ್ದು ಮುಖ್ಯವಾಗಿ ಒಂದು ಪ್ರದೇಶದ ಒಂದು ಅಸ್ಮಿತೆ ಏನಿರುತ್ತೆ, ಕಲ್ಚರ್ ಏನಿರುತ್ತೆ, ಅದು ಕಾಲವಾಗಿ ಅಳಿಸೋಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಅಂಡ್ ಸಾರ್ವಜನಿಕ ಸಂಪನ್ಮೂಲಗಳ ಮೇಲೆ ಹೆಚ್ಚು ಒತ್ತಡ ಬೀರುವಂಥದ್ದು. ಈಗಿರುವಂತಹ ಜನರಿಗೆ ಕೂಡ ನಾವು ಆಲ್ರೆಡಿ ಸವಲತ್ತುಗಳನ್ನ ಅಥವಾ ಸಂಪನ್ಮೂಲಗಳನ್ನ ಹಂಚೋದಿಕ್ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ ಹೆಚ್ಚು ಜನಗಳು ಬಂದಾಗ ಅವರನ್ನ ನಾವು ಧರಿಸುವಂತಹ ಶಕ್ತಿ ಯಾರಿಗಿದೆ ಅನ್ನುವಂತಹ ಮಾತುಗಳಾಗಿರ್ಬೋದು. ಚುನಾವಣಾ ಸಮಗ್ರತೆಗೆ ಸಂಬಂಧಪಟ್ಟ ಕಾಳಜಿಗಳು, ಇವರೇನಾದ್ರೂ ಈ ಆಧಾರ್ ಕಾರ್ಡ್ಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಅಥವಾ ವೋಟರ್ ಐಡಿಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಮತದಾನವನ್ನ ಮಾಡ್ತಾ ಬಂದಾಗ ಆ ಒಂದು ಅಭ್ಯರ್ಥಿಗಳ ಮೇಲೆ ಒಂದು ತರನಾದಂತಹ ಅಥವಾ ನಕಾರಾತ್ಮಕವಾದಂತಹ ಒಂದು ಎಫೆಕ್ಟ್ ಅನ್ನ ಉಂಟು ಮಾಡ್ತಾರೆ ಅನ್ನುವಂಥದ್ದು. ಕಾನೂನು ಸುವ್ಯವಸ್ಥೆ ಅವಾಗಲೇ ಹೇಳಿದಾಗೆ ಇವರಿಂದ ಆಗಬಹುದಾದಂತಹ ಅನೇಕ ತೊಂದರೆಗಳನ್ನ ನಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ. ಅಂಡ್ ನಗರ ಮೂಲ ಸೌಕರ್ಯಗಳ ಮೇಲೂ ಕೂಡ ಹೆಚ್ಚು ಒತ್ತಡವನ್ನ ಬೀರುವಂಥದ್ದು. ಈ ಎಲ್ಲಾ ಅನೇಕ ಕಾರಣಗಳಿಂದಾಗಿ ಅಕ್ರಮ ವಲಸಿಗರು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು. ಇವರನ್ನ ಗಡಿಪಾರು ಮಾಡೋದಲ್ಲಿರುವಂತಹ ಸವಾಲುಗಳು ಬಂದಾಗ ನಾವು ಏಕಾಏಕಿ ಅವರನ್ನ ಹಾಗೆ ಗಡಿಪಾರು ಮಾಡೋದಿಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ದೇಶರಹಿತತೆ ಅನ್ನುವಂತಹ ಒಂದು ಇದಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ನೋಡ್ತಾ ಬಂದಾಗ ಗಡಿಪಾರು ಆಲ್ರೆಡಿ ಅಲ್ಲಿಂದ ಫಾರ್ ಎಕ್ಸಾಂಪಲ್ ರೋಹಿಂಗ್ಯಾಸ್ನ ತಗೋಬಹುದು. ಮಯನ್ಮಾರ್ನಲ್ಲಿ ಏನು ರೋಹಿಂಗ್ಯಾಗಳ ಮೇಲೆ ದಾಳಿ ನಡೆದು ಅವರು ವಾಪಸ್ ಬಂದು ಈ ರೀತಿಯಾಗಿ ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಇಂಡಿಯಾಗೆಲ್ಲ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಅವರಿಗೆ ಅವ್ರದೇ ಆದಂತಹ ಒಂದು ದೇಶ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಯನ್ಮಾರ್ ಬೌದ್ಧಿಸ್ಟ್ಗಳ ದೇಶ ಆಗಿದ್ರು ಕೂಡ ರೋಹಿಂಗ್ಯಾಗಳು ನಿಮ್ಗೆ ಅಲ್ಪಸಂಖ್ಯಾತ ಮುಸ್ಲಿಮರಾಗಿರ್ತಾರೆ. ಸೊ ಅವರನ್ನ ಅಲ್ಲಿಂದ ಕಳಿಸಿದಾಗ ಅವ್ರು ವಾಪಸ್ ಈಗ ಮಯನ್ಮಾರ್ಗೂ ಹೋಗಿಲ್ಲ ಅಥವಾ ಅವ್ರು ಯಾವ ದೇಶಕ್ಕೆ ಹೋಗ್ಬೇಕು ಅನ್ನುವಂತಹ ಸಮಸ್ಯೆಗಳು ಬರ್ತವೆ. ಸೊ ಈ ದೇಶರಹಿತತೆ ಅನ್ನುವಂಥದ್ದು ಅಥವಾ ಕೆಲವು ಸಲ ಈ ಅಲ್ಪಸಂಖ್ಯಾತರ ಮೇಲೆ ಅಥವಾ ಲಿಂಗ ಅಲ್ಪಸಂಖ್ಯಾತರ ಮೇಲೆ ಕೆಲವು ದೇಶಗಳಲ್ಲಿ ಸ್ಟ್ರಿಕ್ಟ್ ಆದಂತಹ ಕಾನೂನುಗಳು ಇರ್ತವೆ. ಅವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಕೂಡ ಬೇರೆ ದೇಶಗಳಿಗೆ ಬರೋದಿರ್ತಾರೆ. ಅವ್ರನ್ನೇನೋ ತಿರ್ಗಾ ವಾಪಸ್ ಆ ದೇಶಗಳಿಗೆ ಕಳಿಸಿದಾಗ ಅವರ ಜೀವಕ್ಕೆ ಹೆಚ್ಚು ಕುತ್ತನ್ನ ಇರುತ್ತೆ. ಅದನ್ನಾಗಿರ್ಬೋದು. ಬಂಧನ ಭೀತಿ ಅಂತ ಅಂದಾಗ ಅವಾಗಲೇ ಹೇಳಿದಾಗೆ ಕೆಲವು ಈ ರೀತಿಯಾದಂತಹ ಇದರಿಂದಾಗಿ ಅವರು ವಾಪಸ್ ತಮ್ಮ ದೇಶಗಳಿಗೆ ಹೋದಾಗ ಕಾನೂನು ಕ್ರಮವನ್ನು ಅವ್ರು ಎದುರಿಸಬೇಕಾಗತ್ತೆ ಅಥವಾ ಅವರಿಗೆ ಸಾವು ನೋವುಗಳನ್ನು ಕೂಡ ಆಗ್ಬೋದಾಗಿರುತ್ತೆ. ಆ ತರದ ಸಮಸ್ಯೆಗಳು ಹೆಚ್ಚು ಕಂಡು ಬರುವಂತದ್ದು. ಈ ಎಲ್ಲಾ ಕಾರಣಗಳಿಂದಾಗಿ ನಾವು ಏಕಾಏಕಿ ವಿದೇಶಿಗರನ್ನ ಅವ್ರ ದೇಶಕ್ಕೆ ಕಳಿಸೋದಿಲ್ಲ. ಅಂಡ್ ಪರಿಹಾರ ಕ್ರಮಗಳು ಏನೇನಿದಾವೆ, ಅವ್ರನ್ನ ಹೇಗೆ ನಾವು ಏನ್ ಮಾಡ್ಬೋದು ಅಂತ ಬಂದಾಗ ಒಂದು ಪ್ರಮುಖವಾದಂತಹ ಕಾನೂನನ್ನು ಜಾರಿಗೆ ತರುವಂತದ್ದು, ಅಂದ್ರೆ ನಿರಾಶ್ರಿತರ ಒಂದು ಕಾನೂನನ್ನು ಜಾರಿಗೆ ತರುವಂತದ್ದು. ಸೊ ನಿರ್ದಿಷ್ಟ ಸಮಯಕ್ಕೆ ಮಾತ್ರನೇ ಅವರು ಭಾರತದಲ್ಲಿ ಇರೋ ಹಾಗೆ ಆ ನಂತರದಲ್ಲಿ ಅವ್ರು ವಾಪಸ್ ಅವ್ರ ದೇಶಗಳಿಗೆ ಹೋಗೋ ರೀತಿಯಲ್ಲಿ ಒಂದು
ಕಾನೂನನ್ನು ರೂಪಣೆ ಮಾಡುವಂಥದ್ದು, ದ್ವಿಪಕ್ಷೀಯವಾಗಿ ಒಪ್ಪಂದಗಳನ್ನ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ಇಂಡೋ ಮತ್ತು ಮಯನ್ಮಾರ್ ಆಗಿರ್ಬೋದು, ಅಥವಾ ಇಂಡೋ ಮತ್ತು ಬಾಂಗ್ಲಾ. ನಿಮಗೆಲ್ಲ ಗೊತ್ತಿರೋ ಹಾಗೆ 1971ರಲ್ಲಿ ಬಾಂಗ್ಲಾ ಯುದ್ಧದಿಂದಾಗಿ ಮೋರ್ ದನ್ 1-2 ಕೋಟಿಗೂ ಹೆಚ್ಚು ಬಾಂಗ್ಲಾ ಮುಸ್ಲಿಮರು ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ. ಅವರನ್ನ ದ್ವಿಪಕ್ಷೀಯ ಮಾತುಕತೆಗಳನ್ನ ಮುಗಿಸೋದ್ರ ಮೂಲಕ ತಿರ್ಗಾ ಅವರು ವಾಪಸ್ ಅವ್ರ ತಾಯ್ನಾಡಿಗೆ ಕಳಿಸುವಂತಹ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ. ಅಥವಾ ವಿದೇಶಿ ನ್ಯಾಯಮಂಡಳಿಗಳನ್ನ ಸುಧಾರಣೆ ಮಾಡಿ ಇನ್ನೂ ಹೆಚ್ಚೆಚ್ಚು ಅದನ್ನ ಸುಧಾರಣೆ ಮಾಡುವಂತದ್ದಾಗಿರ್ಬೋದು, ಸರಿಯಾದ ಒಂದು ಪ್ರಕ್ರಿಯೆಗಳನ್ನ, ತಂತ್ರಜ್ಞಾನಗಳನ್ನು ಹೆಚ್ಚೆಚ್ಚು ಅಳವಡಿಸಿಕೊಳ್ಳುವಂತದ್ದಾಗಿರ್ಬೋದು. ಅಂತ ಬಂದಾಗ ಅಕ್ರಮ ವಲಸಿಗರನ್ನ ನಾವು ಪತ್ತೆ ಹಚ್ಚಿ ಅವರನ್ನ ಅವರವರ ತಾಯ್ನಾಡಿಗೆ ಕಳಿಸುವಂತ ಕೆಲಸಗಳನ್ನ ಮಾಡ್ತಾ ಬರ್ಬೋದು. ಇದಿಷ್ಟು ನ್ಯೂ ಡಿಪೋರ್ಟೇಷನ್ ಪಾಲಿಸಿ ಅಥವಾ ನೂತನ ಗಡಿಪಾರು ನೀತಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.